ನೀವೊಬ್ರು ನಾಗರಿಕರಾಗಿ ಪ್ರಯಾಣಿಕರಾಗಿ ಈ ರೀತಿಯ ಘಟನೆಗಳು ನಡೆದಾಗ ಬಹಳ ಬೇಜಾರಾಗುತ್ತೆ, ಒಂದು ಕಡೆ ರೋಷ ಉಕ್ಕ ಬರುತ್ತೆ. ಎಲ್ಲಿದ್ದೀವಿ ನಾವು? ಏನ್ ಮಾನವೀಯತೆ ಅನ್ನೋದು ಬೇಡವಾ? ಅವರು ಮನುಷ್ಯರಲ್ವಾ? ಅವ್ರ ಮನೇಲೂ ಅಪ್ಪ ಅಮ್ಮ ಇಲ್ವಾ? ಅವ್ರ ಮನೇಲೂ ವಯಸ್ಸಾದಂಥವ್ರು ಇಲ್ವಾ? ಅವರು ಬಹಳ ಚಿನ್ನದ ಸ್ಪೂನ್ ಇಟ್ಕೊಂಡೇ ಹುಟ್ಟು ಬೆಳಕೊಂಡು ಬಂದಿದ್ದವ್ರ? ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ, ಮತ್ತೆ ಬಹಳ ರೋಷ ಉಕ್ಕ ಬರುತ್ತೆ. ಒಬ್ಬ ರೈತ, ಒಬ್ಬ ವ್ಯಕ್ತಿ ಯಾರೇ ಆಗಿರ್ಲಿ ಈ ರೀತಿ ಅವಮಾನ ಮಾಡಿ ಏನ್ ಪುಕ್ಸಟೆ ಬಂದಿದಾರ ಅಥವಾ ಪುಕ್ಸಟೆ ಏನಾದ್ರು ಕರ್ಕೊಂಡು ಹೋಗಿ ಅಂತ ಹೇಳಿದ್ರ? ಅವರು ಟಿಕೆಟ್ ತಗೊಂಡೇ ತಾನೇ ಬಂದಿರೋದು. ಏನೇನ್ ಚಾಕು ಚೂರಿ ಹಿಡ್ಕೊಂಡ್ ಬಂದಿದಾರ ಅವರು ಏನು ಅಂತ ನೋಡಿ. ದೊಡ್ಡವರು ಅನ್ನೋದು ಬೆಲೆ ಕೊಡೋದು 1965 ಸ್ವತಂತ್ರ ಬಂದಾಗ್ಲಿ 70, 75, 80, 90, 95 ತನಕನೂ ಒಂದು ದೊಡ್ಡವರು ಅನ್ನೋದು ಬೆಲೆ ಇತ್ತು. 2000 ಇಸ್ವಿ ತನಕನೂ ಬೆಲೆ ಇತ್ತು. ಈಗ 2000 ಇಸ್ವಿ ಮೇಲೆ ದೊಡ್ಡವರು ಅನ್ನೋದು ಬೆಲೆ ಇಲ್ಲ. ರೈತರು ಅವ್ರು ಬೆಳಗ್ಗೆ ರಾತ್ರಿ 2 ಗಂಟೆಗೆ ಬಿಡ್ತಾರೆ ಮನೆ, ರಾತ್ರಿ 10:30 ಗಂಟೆಗೆ ಬಿಡ್ತಾರೆ. ಈಗ ಹೋಗಿದ್ದಾರೆ ಯಜಮಾನ್ರು, ಈಗ ಯಜಮಾನ್ರು ಹೋಗ್ತಾ ಇದ್ದಂಗೆ ಅಲ್ಲಿ ಅವರು ರೆಡಿ ಮಾಡಿ ಇಟ್ಟಿರ್ತಾರೆ ಕಂತೆ ಕಟ್ಟಿ, ತಿರ್ಗಾ ಗಾಡಿಲಿ ಹಾಕೊಂಡ್ ಬರ್ತಾರೆ ಬಸ್ಸಲ್ಲಿ. ಅಲ್ಲಿ 9 ಗಂಟೆ ರಾತ್ರಿ 11 ಗಂಟೆ ಬಸ್ ಬಿಡ್ತಾರೆ, ಮಾರ್ಕೆಟ್ ಅಲ್ಲಿ ಬಂದು ಜೋಡಿಸ್ತಾರೆ. ಟೈಮ್ ಇಲ್ಲ ಅವ್ರಿಗೆ, ಬಂದು ಜೋಡಿಸಿ ರಾತ್ರಿ ಎಲ್ಲ ಐಟಮ್ ಕಾಯ್ಕೊಂಡಿರ್ತಾರೆ, ಅಲ್ಲೇ ಮಲಗಿರ್ತಾರೆ. ಬೆಳಿಗ್ಗೆ ಎದ್ದು ಅಲ್ಲೇ ಒಂದು ಟೀ ಬನ್ನು ಏನೋ ತಿನ್ಕೊಂಡು ಅಲ್ಲಿಂದ ಏನೋ ಕೊಟ್ಟಿದ್ದು ಸಂಪಾದನೆ ಮಾಡಿದ್ದು ಅದನ್ನ ತಗೊಂಡು ತಿರ್ಗಾ ಅರ್ಜೆಂಟ್ ಹೋಗ್ಬೇಕಲ್ಲ ಅಂತ ಟ್ರೈನ್ ಹತ್ತುತ್ತಾರೆ ಅವರು. ಇಲ್ಲಿ ಏನಾಗಿದೆ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ, ಹೊರಗಡೆ ಅವ್ರಿಗೆ 50 ರೂಪಾಯಿ ಸಂಬಳ, ಬಿಹಾರಿ ಅವ್ರಿಗೆಲ್ಲ 50 ರೂಪಾಯಿ ಸಂಬಳ. ಅಲ್ಲಿ ನೀವೇನೇ ಮಾಡಿದ್ರು 100 ರೂಪಾಯಿ ಮೇಲಿಲ್ಲ ಅಲ್ವಾ? ಇಲ್ಲಿ 350ರಿಂದ 500 ರೂಪಾಯಿ ಸಂಬಳ ಸಿಗ್ತಾ ಇದೆ. ಇಲ್ಲಿ ಬಂದು ಸೇರ್ಕೊಂತಾರೆ. ಇಲ್ಲಿ ಏನ್ ಮಾಡ್ತಾರೆ BMRC ನಮ್ಮ ಕರ್ನಾಟಕದಲ್ಲಿ ಬರೀ ಅಂತವ್ರನ್ನೇ ಹೇಳ್ಕೊಂತಾರೆ. ಯಾಕಂದ್ರೆ ಕಡಿಮೆ ಬರ್ತಾರೆ, 350 ರೂಪಾಯಿ ಕೊಟ್ಟರು ಕೆಲಸ ಬರ್ತಾರೆ. ಎಲ್ಲಾ ಕಡೆ ಹೋಟೆಲ್ ಉದ್ಯಮಕ್ಕೆ ಹೋಗಿ ಸರ್, ನೀವೆಲ್ಲೇ ಹೋಗಿ, ಪಾರ್ಲರ್ ಗಳಿಗೆ ಹೋಗಿ ಸರ್, ಬರೀ ಬೇರೆ ಕಡೆ ಹೋಗಿ. ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಹೋಟ್ಲಿಗೆ ಹೋಗಿ, ಅವನು ಪಟ್ನ ಕಟ್ಟೋನಾಗ್ಲಿ, ನಿಮಗೆ ಇಡ್ಲಿ ಸಾಂಬಾರ್ ಹಾಕೋನಾಗ್ಲಿ, ಯಜಮಾನ ಹೇಳಿರ್ತಾನೆ ಸ್ವಲ್ಪ ಜಾಸ್ತಿ ಹಾಕಿರ, ಅವನ್ ಏನ್ ಮಾಡ್ತಾನೆ, ಅವನು ಇದ್ರಲ್ಲೇ ಇಷ್ಟೇ ಹಾಕೋದು, ಅವನು ನೈವತ್ತ ಜಾವ್ ಅಂತಾನೆ. ಅಷ್ಟು ಜಬರ್ದಸ್ತಿ. ಈ ಮೆಟ್ರೋಲ್ ಆಗ್ಲಿ ಮತ್ತೆ ಎಲ್ಲೇ ಆಗ್ಲಿ ಈ ನಾರ್ತ್ ನ ಕರ್ಕೊಂಬಂದ್ ಸೇರ್ಸಿ ಆ ಕನ್ನಡಿಗರಿಗೆ ಅನ್ನೋದು ಕೆಲಸ ಇಲ್ದಂಗೆ ಮಾಡಿ ಅಧ್ವಾನ ಮಾಡಿಕ್ಬಿಟ್ಟಿದ್ದಾರೆ. ನಮ್ಮ ಸ್ಟೇಟ್ ರಾಜಕಾರಣಿಗಳೇ ಅಷ್ಟು ಬೆಲೆ ಇಲ್ಲ. ಒಂದು ಈಗ ನೋಡಿ, ಅವ್ರು ದೊಡ್ಡವ್ರು ಯಾರೋ ಯಜಮಾನ್ರು ಬಂದ್ರು, ಅವ್ರು ಇದಾದ್ರು, ಅದ್ರ ಬಗ್ಗೆ ಅಲ್ಲಿ ಆಫೀಸರ್ಸ್ ಇಮಿಡಿಯೇಟ್ ಆಗಿ ಆ ರೈತರು ಪ್ರತಿಭಟನೆ ಮಾಡೋ ಅಷ್ಟು ಅವ್ರಿಗೆ ಯಾರು ಸಂಘ ಸಂಸ್ಥೆಯವರು ಕಲ್ಸಿಲ್ಲ. ಅವ್ರಿಗೆ ಮಾಹಿತಿ ಇಲ್ಲ, ಅವ್ರಿಗೆ ಅವ್ರು ಎದುರು ಬಿಡ್ತಾರೆ. ಅವರು ಎದುರು ತನಕ ನಾವು ಬಿಡಬಾರ್ದು. ಖಂಡಿತ ಹೌದು. ಪಾಪ ಅವ್ರಿಗೆ ಏನು ಅಸಹಾಯ. ಅವರು ಆ ವಿಡಿಯೋ ನೋಡಿದ್ರೆ ಇಲ್ಲ ನೋಡಿ, ಹೇಳ್ತೀನಿ, ಒಂದು ಮಾತು ಹೇಳ್ತೀನಿ. ಒಬ್ಬ ಪ್ರತಿಭಟನೆ ಮಾಡೋರು ಇದ್ರೆ, ನೀವೇನು ಪ್ರತಿಭಟನೆ ಅಂದ್ರೆ ಬಾವುಟ ಹಿಡ್ಕೊಂಡು ಕೂತ್ಕೊಳ್ಳೋದೇನ್ ಬೇಕಿಲ್ಲ. ಏಯ್ ನೀನ್ ಬಿಡ್ಲಿಲ್ವಾ, ನಿನ್ನ ಆಫೀಸರ್ ಕರ್ಸಿಲ್ಲಿ ಅಂತ ಅಲ್ಲಿ ಕೂತ್ಕೋಬೇಕಾಯ್ತು. ಅಂತ ಮಾಹಿತಿ ಪಾಪ ಅವ್ರಿಗೆ ರೈತರಿಗಿಲ್ಲ. ಅದೇ ಕೆಲಸ ನಿಮ್ಮಂತವ್ರಿಗೆ ಮಾಡಿದ್ರೆ ನೀವು ಖಂಡಿತ ಅವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿತ್ತು. ಈ ಘಟನೆ ನಡೆದಿರೋದು 1 ವಾರದ ಹಿಂದೆ. ಎಷ್ಟು ಅಸಹಾಯಕರಾಗಿ ಪಾಪ ನೋಡ್ತಾ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಅಷ್ಟಾಗಿ ನೀವು ಅದು ಬಿಡಿ, ರೈತರು ಬಿಡಿ, ನಮ್ಮಲ್ಲಿ ಪೊಲೀಸ್ನವ್ರ ಕಂಡ್ರೆ ಶೇಕ್ ಆಗ್ತಾರೆ. ಏಯ್ ಏನ್ ಬರೀತಾರೆ ಬೆಳಗ್ಗೆ ಎದ್ದು, ನಿಮ್ಗೆ ಕರ್ತವ್ಯ ಲೋಪಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಬರೆದಿರ್ತಾರೆ, 2,500 ರೂಪಾಯಿ ಫೈನ್. ನೀವ್ ಎದುರ್ಕೊಂತೀರಾ. ಆದ್ರೆ ನಿಮ್ಗೆ ಅದೇ ಸಂವಿಧಾನದಲ್ಲಿ ಸರ್ಕಾರಿ ಅಧಿಕಾರಿಗಳ ವ್ಯಾಪ್ತಿ ಮೀರಿ ಕೆಲಸ ಮಾಡದಲ್ಲಿ ಸಾರ್ವಜನಿಕರು ತಡೆಯಬಹುದು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಗೊತ್ತಿದ್ಯಾ? ಗೊತ್ತಿಲ್ಲ. ನೀವು ಅದನ್ನ ಅದು ಬರದ ತಕ್ಷಣ ನೀವು ಕೋರ್ಟ್ಗೆ ಹೋಗಿ ಅದು ಕಾಪಿ ಕೊಡಿ, ನಿಮ್ಗೆ 2,500 ರೂಪಾಯಿ ಬರಲ್ಲ. ಅವ್ರು ಕರೆದು ಬೈತಾರೆ. ಅವ್ರ ಕ್ವಶನ್ ಕೇಳಿದಾಗ ನೀನ್ ಯಾಕೆ ಉತ್ತರ ಕೊಡ್ಲಿಲ್ಲ ಅಂತ ಕೇಳ್ತಾರೆ. ನಮ್ಮಲ್ಲಿ ಸಂವಿಧಾನ ಓದಿಲ್ಲ, ಕಾನೂನು ಓದಿಲ್ಲ, ಮತ್ತೆ ಪ್ರತಿಭಟನೆ ಮಾಡುವಷ್ಟು ಅವರಿಗೆ ನಮ್ಮ ಸಂಘ ಸಂಸ್ಥೆಯವ್ರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು. ಅವ್ರು ಟ್ರೈನಿಂಗ್ ಕೊಟ್ರೆ ಅವ್ರು ನಿಂತ್ಕೊಂತಾರೆ, ಬಲವಾಗಿ ನಿಂತ್ಕೊಂತಾರ ಅವರು.